ಜನ ಬರ್ಬೇಕು. ಒಂದು ತಿಂಗಳು ಕೂಡಿಸ್ತೀವಿ. ನಮ್ಮ ಜನರ ಒಂದೇ ಒಂದು ಬೇಡಿಕೆ, ಗಣೇಶ ಉತ್ಸವದು ಇದು ರಾಷ್ಟ್ರೀಯ ಹಬ್ಬ ಆಗ್ಬೇಕು. ನವರಾತ್ರಿ ರಾಷ್ಟ್ರೀಯ ಹಬ್ಬ ಆಗ್ಬೇಕು. ಇದಕ್ಕೆ ಪರ್ಮಿಷನ್ ಯಾವುದೇ ನಮ್ಮ ಹಿಂದೂ ಕಾರ್ಯಕರ್ತ ಪೊಲೀಸ್ ಸ್ಟೇಷನ್ ಅಡ್ಡಾಡಬಾರ್ದು. ನಮ್ಮ ಸರ್ಕಾರ 28ರ ಬಂದ್ರೆ ನಾ ಎಲ್ಲ ಎಸ್ಪಿಗಳು ಇನ್ಸ್ಟ್ರಕ್ಷನ್ ಕೊಡ್ತೀನಿ, ಯಾರು ಒಂದು. हेलो गाइस, वेलकम बैक टू माय यूट्यूब चैनल मनीष बाबू व्लॉग्स। ये रहा अनीश भाई, कुछ बोलोगे? तो आज है 21 दिन के गणेश जी का विसर्जन, हिंदू महागणपति, वो भी रायचूर में भाई। और भाई यहाँ पे आ रहे हैं बीजेपी के हिंदू शेर एमएलए बसन गौड़ा पाटिल यत्नाल, ठीक है, रायचूर में, जो कि बीजेपी के एमएलए हैं बीजापुर से। अभी हम लोग वहाँ पे जाने वाले हैं, मेरे साथ है अनीश। तो चलो भाई आप लोग को हिंदू महागणपति दिखाता हूँ और भाई बसन गौड़ा पाटिल जी को भी दिखाऊंगा, ठीक है। तो चलो चलते हैं, चलो। छत्रपति शिवाजी महाराज
बहुत पब्लिक है यहाँ पे, ये देखो मेरे पीछे यहाँ पे बहुत सारी पब्लिक। पता आया रे तो हाँ पता हम जा रहे हैं। और गाइस बहुत ट्रैफिक है और सभी रोड्स ब्लॉक है भाई रायचूर के, हर गलियों के, हर रोडों के, हर सर्कल्स के, क्योंकि भाई बहुत पब्लिक हो रही है 21 दिन के गणेश जी के, क्योंकि ये लास्ट गणेश है रायचूर के हिंदू महागणपति। और भाई चलते हम दिखाते हैं फिर और चलो चलते हैं भाई, देखते हैं होगा तो फिर रात में विसर्जन भी देखने को मिलेगा। व्लॉग देखते रहो, सब देखेंगे। और वीडियो अच्छी लगी तो वीडियो को लाइक और चैनल को सब्सक्राइब कर लो, अपने दोस्तों के साथ वीडियो शेयर कर देना। और वीडियो को अभी लाइक नहीं किया तो फटाफट से लाइक कर दो भाई। गाइस बाइक पार कर दिया, अभी हम लोग यहाँ से जा रहे हैं भाई आगे। चलो रात हो चुकी है, अभी हम लोग फिर से मार्केट में जा रहे हैं जहाँ पे बसवन गौड़ा जी आए हैं, और अभी हम लोग इधर टैंक बॉन्ड के पास हैं, अभी निकल रहे हैं यहाँ से हम लोग। चलो फिर चलते हैं वहाँ पे, फिर मैं आप लोग को दिखाता हूँ भाई दिखते हैं या नहीं, या पता नहीं वो है कि नहीं, ज़्यादा टाइम हो गया है। बाकी यहाँ पे सब पुलिस वगैरह लगे हुए हैं, सब कुछ तैयार है भाई, ये देखो सब लोग इंतज़ार में हैं और सब कुछ तैयारी यहाँ पे हो चुकी है। चलो वहाँ पर जाके देखते हैं वहाँ पे क्या हो रहा है। चलो अभी यहाँ पे आ चुके हैं, बाकी बहुत पब्लिक है भाई, ये देखो बाइक पार कर दिया, अभी यहाँ से निकल रहे हैं देखने के लिए। चलो देखते हैं दिखते हैं या नहीं। ಸಮಾಧಾನ ಆಗತ್ತಾರೆ ಎತ್ತ ಸಾಹೇಬ್ ನಿಲ್ಲಿಸಿ ದಯಮಾಡಿ ನಿಮ್ಮ ಕೈ ಕ್ಯಾಮ್ರಾ ಕೆಳಗಿಳಿಸ್ಬೇಕಾ? ಕ್ಯಾಮ್ರಾ ಅಂತ ಕೆಳಗಿಳಿಸ್ಬೇಕು ಸರ್. ಸರ್ ಈ ಕಡೆ ಸರ್, ಸರ್ ಈ ಕಡೆ ಹೇಳ್ರಿ ಸರ್, ಲೆಫ್ಟ್ ಸೈಡ್ ನೀವು ಏನು ಮಾಡಬೇಡಿ, ನೀವು ಆರಾಮ ಇದ್ಬಿಡು. ಅಪ್ಪಿ ನೀವು ಏನು ಮಾಡಬೇಡ, ಸುಮ್ಮನೆ ಕುಂತಲ್ಲೇ ನಿಂತ್ಬಿಡ್ರಿ ಅಷ್ಟೇ. ನೀವು ಹಿಂದಿನವ್ರು ದಯಮಾಡಿ ತಪ್ಪ ಅಂತ ಕೆಲಸ ಮಾಡಬಾರ್ದು. ನೋಡ್ರಿ ನಾವೆಲ್ಲ ಕಣ್ಣಾರೆ ಕಂಡಿದ್ದೀವಿ, ದಯಮಾಡಿ ನಿಮ್ ಕಾರಣ ಪಂಚಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರಿಗೆ, ವೀರರಾಣಿ ಕಿತ್ತೂರು ಚೆನ್ನಮ್ಮನವರಿಗೆ, ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಅವರಿಗೆ, ವಿಶ್ವಗುರು ಬಸವಣ್ಣವರಿಗೆ, ಮಹರ್ಷಿ ವಾಲ್ಮೀಕಿ ಅವರಿಗೆ, संत सेवालाल महाराज की, स्वातंत्र वीर विनायक दामोदर सावरकर ಅವರಿಗೆ, संभाजी महाराज की जय श्री राम, जय श्री राम। विश्व हिंदू परिषद बजरंग दल रायचूर जिल्ಲೆಯ ಹಿಂದೂ ಮಹಾಗಣಪತಿ ಉತ್ಸವ ಸಮಿತಿ ರಾಯಚೂರು
ಉಪಸ್ಥಿತಿ ಎಲ್ಲ ಪದಾಧಿಕಾರಿಗಳೇ, ನಮ್ಮ ರಾಯಚೂರು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಡಾಕ್ಟರ್ ಶಿವರಾಜ್ ಪಾಟೀಲ್ ರೇ, ಅದೇ ರೀತಿ ಇನ್ನೊಬ್ಬ ಜನಪ್ರಿಯರು ಬಹುಶಃ ನಮ್ಮ ಪಿ ವಿ ನಾಯಕರು ಕೊಟ್ಟಿದ್ರು. ಸುಮಾರು 2 ಲಕ್ಷ ಹೋಟ್ಲೇನೆ ಎಂಟ್ರಿ ಆಗ್ತಿದ್ರು. ಅತ್ಯಂತ ಸೌಮ್ಯ ಸ್ವಭಾವದ ಸಜ್ಜನ ರಾಜಕಾರಣಿ ಪಿ ವಿ ನಾಯಕ್ ಅವರೇ, ನಮ್ಮ ಹಿರಿಯರಾದಂಥ ಬ್ಯಾಗವಾಡ ಬಸನಗೌಡ್ರೆ ಮತ್ತು ಈಗ ವೇದಿಕೆ ಮೇಲಿರುವಂಥ ಎಲ್ಲ ಸಮಸ್ತ ನನ್ನ ಹಿಂದೂ ಬಾಂಧವರೇ, ಈ ಒಂದು ಐತಿಹಾಸಿಕವಾದಂಥ ರಾಯಚೂರು ಜಿಲ್ಲೆಯಲ್ಲಿ ಒಂದು ಗಜಾನನ ವಿಸರ್ಜನೆ ಸಲುವಾಗಿ ನಮ್ಮ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳದಂತೆ ಸುಮಾರು ಇದನ್ನ ನೋಡ್ಬಿಟ್ರೆ ಸುಮಾರು 1 ಲಕ್ಷ ಜನ ಇವತ್ತು ಸೇರಿದಂತ ನೋಡ್ಬಿಟ್ರೆ, ಇವತ್ತು ನನ್ನ ಸಲುವಾಗಿ ಸೇರಿಲ್ಲ. ಒಂದು ವೇಳೆ ಈ ರಾಜ್ಯದಲ್ಲಿ ಹಿಂದೂಗಳ ಪರವಾಗಿ ವಿಧಾನಸಭೆಯಲ್ಲಿ ಮಾತಾಡುವಂಥವ್ರು ಯಾರೂ ಇಲ್ಲ. ನಾವೊಬ್ಬರೇ ಮಾತಾಡಿದ್ದು ಡಿಜೆ ಹಚ್ಚಲಕ್ಕ ಪರ್ಮಿಷನ್ ಇಲ್ಲತ್ತ. ಬೇಕಾದಷ್ಟು ಮಾತಾಡ್ಲಿ ಕೂಗಾಡ್ಲಿ ಅವ್ರಿಗೆ ಪರ್ಮಿಷನ್ ಅಂತ. ಇದು ಸರಿನಾ? ಡಿಜೆ ಪರ್ಮಿಷನ್ ಯಾಕೆ ಕೊಡಲಿಲ್ಲ ಅಂದ್ರೆ ಅದರಿಂದ ತೊಂದರೆ ಆಗ್ತದೆ. ನಮಗೂ ದಿನ 5 ಸಲ ತೊಂದರೆ ಆಗ್ಲಕ್ಕ. ಈ ಪ್ರಶ್ನೆ ನಾವು ಮಾಡ್ಬೇಕು ಬೇಡ ಸಿದ್ದರಾಮಯ್ಯನವ್ರಿಗೆ. ನಮ್ಮ ಗೃಹ ಮಂತ್ರಿಗಳಿಗೆ ಕೇಳಿದೆ, ಅವ್ರು ಹೇಳಿದ್ರು ಒಂದು ದೊಡ್ಡ ಲಿಸ್ಟ್ ಕೊಟ್ಟು ಕಳಿಸಿದ್ರು. 5 ಮಂದಿ ಗಣಪತಿ ಎತ್ತಬೇಕು, ಡಿಜೆ ಹಚ್ಚಬಾರ್ದು. ನಾ ಹೇಳ್ತಾ ಇದ್ದೀನಿ ಬಂಧುಗಳೇ, ಇವತ್ತು ರಾಜ್ಯದಾಗ ಹಿಂದೂಗಳು ಇವತ್ತು ಸ್ವಾಭಿಮಾನದಿಂದ ಬದುಕುವಂತ ಪರಿಸ್ಥಿತಿ ಇಲ್ಲ. ಅದಕ್ಕೆ ಜನ ಇವತ್ತು ನೋಡಿ ಯಾವ ಗಂಗಾವತಿಯಲ್ಲಿ ಇವತ್ತು ಸುಮಾರು 25,000 ಜನ, ಅವರಿಗೆ ನಿಮಗೆಲ್ಲರಿಗೂ ಒಂದು ಬದಲಾವಣೆ ಬೇಕಾಗಿದೆ. ಬದಲಾವಣೆ ಆಗಿರ್ತಾರೆ ಕರ್ನಾಟಕದಲ್ಲ. ನಾಟಕ ಕಂಪನಿ ಹೊಸ ಜನ ಬರಬೇಕು, ಹಿಂದೂಗಳ ರಕ್ಷಣೆ ಆಗಬೇಕು. ಈ ರಾಜ್ಯದಲ್ಲಿ ನಮಗೆ ಯಾವ ಸ್ಕೀಮ್ಗಳು ಇಲ್ಲ, ಅವ್ರಿಗೆ ಎಲ್ಲ ಸ್ಕೀಮ್ಗಳು. ನಮ್ಮ ಸಿದ್ದರಾಮಯ್ಯ ಸಾಹೇಬರು ಪ್ರಧಾನಿಯೊಳಗ ಹಾಲು ಮತ್ತು ಸಮಾಜದವರು ರೇಷ್ಮೆ ಪಟ್ಕ ಸುತ್ತಿ ಭಂಡಾರ ಹತ್ತಿದ್ರ ಮುಗಿಸ್ಕೊಡ್ತಾರೆ. ಮೊನ್ನೆ ಒಂದು ಬೆಂಗಳೂರಿನಾಗ ಸಭೆ ಆತಲ್ಲ, ಅವರು ತಪ್ಪಿಗೆ ಹಾಕಿದ್ರೆ ಹಿಂಗೆ ಬರ್ತೈತಿ. ಮತ್ತೆ ಹೇಳ್ತಾರೆ ಕೆಲವೊಂದು ಮಂದಿ ರಾಜಕಾರಣಿಗಳು ಮುಂದಿನ ಜನ್ಮ ಇದ್ರ ಏನಾಗ್ತಾರತ್ತ, ಮತ್ತೆ ಹೀಗೆ ಆಗ್ಬಿಟ್ರಪ್ಪ ಮುಂದೆ ಹಾಕ್ಬೇಕು ನಿಮಗೆ. ಈ ಕಡೆ 1 ಕಿಲೋಮೀಟ್ರು, ಈ ಕಡೆ ಒಂದು ತಿಂಗಳು ಕೂಡಿಸ್ತೀವಿ. ನಮ್ಮ ಜನರ ಒಂದೇ ಒಂದು ಬೇಡಿಕೆ, ಗಣೇಶ ಉತ್ಸವದ್ದು ಇದು ರಾಷ್ಟ್ರೀಯ ಹಬ್ಬ ಆಗಬೇಕು. ನವರಾತ್ರಿ ರಾಷ್ಟ್ರೀಯ ಹಬ್ಬ ಆಗಬೇಕು. ಇದಕ್ಕೆ ಪರ್ಮಿಷನ್ ಇತ್ತು. ಯಾವುದೇ ನಮ್ಮ ಹಿಂದೂ ಕಾರ್ಯಕರ್ತ ಪೊಲೀಸ್ ಸ್ಟೇಷನ್ ಅಡ್ಡಾಡಬಾರ್ದು. ನಮ್ಮ ಸರ್ಕಾರ 28ರ ಬಂದ್ರೆ ನಾ ಎಲ್ಲ SP-ಗಳು ಇನ್ಸ್ಟ್ರಕ್ಷನ್ ಕೊಡ್ತೀನಿ, ಯಾರು ಒಂದಿಟ್ಟು ತೊಂದರೆಯನ್ನ ಗಣಪತಿಗೆ ಮಾಡಬಾರ್ದು. ಡಿಜೆ ಒಂದು ಕಡೆ ಪರ್ಮಿಷನ್ ಕೊಡ್ತಾರೆ, ಒಂದು ಕಡೆ ಪರ್ಮಿಷನ್. ನಾನು ನಿಮ್ಗೆ ಕೇಳ್ತೀನಿ ಬಂದವಳೆ, ಇಡೀ ಭಾರತದಲ್ಲಿ ಮಾನ್ಯ ಮುಸ್ಲಿಂ ಏನೋ ಅವರ ಹಬ್ಬ ಆಯ್ತಲ್ಲ ಈದ್ ಮಿಲಾದ್, ಒಂದರ ಕಲ್ಲು ಎಲ್ಲರೂ ಬಿದ್ದಾವನ, ಒಬ್ಬರು ಹಿಂದೂ ಎಲ್ಲರ ಕಲ್ಲು ಒಗ್ದಾನ. ಹಂಗಾದ್ರೆ ನಮ್ಮ ಗೋಳಿ ನನ್ನ ಮಕ್ಕಳೇ, ನೀವ್ಯಾಕೆ ನಮ್ಮ
ಯಾರು ಹೇಳಿದ್ರು ಎಲ್ಲ ರಾಯಚೂರಿನಾಗ ಅಂತ ಇವ್ರಿಗೆ ಏನು ಮಾಡುದಿಲ್ಲ ಅಂತೇಳಿ. ಆದ್ರೆ ಮದ್ದೂರಿನಾಗ ಮಾಡಿದ್ರಲ್ಲಪ್ಪ. ನಮ್ಮ ಮಸೂತಿ ಮುಂದೆ ಆಯ ಬೇಡತ್ತೀವಿ, ಪಾರ್ಸ್ ಬೇಡತ್ತೀವಿ ನೋಡ್ರಿ. ಮದ್ದೂರಿನಾಗ ಎಷ್ಟು ಅಂದ್ರೆ ಪಾಪ ದಲಿತರು ಯಾರೇ ಅವ್ರ ಸಿದ್ಧಾರ್ಥ ಕಾಲನಿ ಅಂತ ಅಲ್ಲಿ ತಿಳ್ಕೊಂಡ್ರ ಅವ್ರ ಮಸೂತಿ ಮುಂದೆ ಬಾರ್ಸೋದು ಹೋಗುವಾಗ ದಲಿತರ ಮೇಲೂ ಅಂದಾಗ ಒಮ್ಮೊಮ್ಮೆ ಅಪಪ್ರಚಾರ ಸುಮ್ಮನೆ ನಮ್ಮ ಬಗ್ಗೆನೂ ಮಾಡ್ತಿರ್ತಾರೆ. ನಮ್ಮ ಮನೆ ಏನು ಹೇಳ್ತೇನೆ, ಮೈಸೂರಿನಲ್ಲಿ ಸನಾತನ ಧರ್ಮದ ಯಾವುದೇ ಒಂದು ಹೆಣ್ಮಗಳು ಸಹ ಚಾಮುಂಡೇಶ್ವರಿ ಪೂಜೆ ಮಾಡಿ ಹೂವು ಹಾಕುವಂತ ಅಧಿಕಾರ ಸನಾತನ ಹಿಂದೂ ಧರ್ಮದ ಯಾವುದೇ ಸಮಾಜದವರಿಗೆ ಅವ್ರಿಗೆ ಅಧಿಕಾರ ಇದೆ. ಆದ್ರೆ ನಮ್ಮ ಕನ್ನಡ ತಾಯಿ ಭುವನೇಶ್ವರಿಯರ ಬಗ್ಗೆ, ಕನ್ನಡ ಧ್ವಜದ ಬಗ್ಗೆ ಅರಿಶಿಣ ಕುಂಕುಮ ಹೋಲಿಸಿದಂತ ಹೆಣ್ಮಗಳು ಇವತ್ತು ನಮ್ಮ ಧರ್ಮದ ಬಗ್ಗೆ ಅಪಮಾನಕಾರಿಯಾಗಿ ಮಾತಾಡಿದಂತ ಹೆಣ್ಮಗಳು ಚಾಮುಂಡಿ ದೇವಿ ಮೇಲೆ ಹೂವ ಎರಿಸುವಂತ ಅಧಿಕಾರ ಇದೆಯಾ? ಅದನ್ನು ನಾ ಅಷ್ಟೇ ಹೇಳಿದ್ದೇನೆ. ಆದ್ರೆ ಕೆಲವೊಂದು ಕುತಂತ್ರಿಗಳಿಗೆ ಏನಾಗ್ಬಿಟ್ಟಿರೋ ಬಂಧುಗಳಿಗೆ ರಾಜ್ಯದಲ್ಲಿ ಜನರ ಸ್ಪಂದನೆ ಏನಾಗ್ತಾ ಇದೆಯಲ್ಲ. ಇವತ್ತು ನಾನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಟ್ಟ ಅನುಯಾಯಿ. 1944ರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಪುಸ್ತಕ ಬರೀತಾರೆ. ನಾ ಯಾಕಂತ ಅಭಿಮಾನಿ ಆದೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಾಬಾ ಸಾಹೇಬ್ ಹೇಳ್ತಾರೆ 1944ರಾಗ ಭಾರತ ಪಾಕಿಸ್ತಾನ ಇಬ್ಬಾಗ ಮಾಡಲಿಕ್ಕೆ ನಂದು ಒಪ್ಪಿಗೆ ಇಲ್ಲ. ಒಂದು ವೇಳೆ ಭಾರತ ಮತ್ತು ಪಾಕಿಸ್ತಾನ ಎರಡು ರಾಷ್ಟ್ರಗಳು ಮಾಡೋದಾದ್ರೆ ಇಲ್ಲಿರೋರನ್ನ ಅಲ್ಲಿ ಕಳಿಸ್ರಿ, ಅಲ್ಲಿರೋನ ಹಿಂದೂಗಳನ್ನು ಇಲ್ಲಿ ತಗೊಂಡು ಬರಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಯಾಕೆ ನಾನು ನರೇಂದ್ರ ಮೋದಿ ನೆನ್ಸ್ಕೊಳಕತ್ತೀನಂದ್ರೆ ಇವತ್ತೇನಾದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಂಚ ತೀರ್ಥ ಮಾಡಿದವರು ಯಾರು ಅಂದ್ರೆ ನರೇಂದ್ರ ಮೋದಿ ಅಂತ ಹೆಮ್ಮೆ ಅಂತ ಹೇಳ್ತೇನೆ. ನರೇಂದ್ರ ಮೋದಿ ಅವರ ಅದಕ್ಕೆ ನಾವು ಸುರಕ್ಷಿತದೀವಿ. ನರೇಂದ್ರ ಮೋದಿ ಅವರು ದೇಶದ ಪ್ರಧಾನಮಂತ್ರಿ ಯಾವಾಗಲೂ ಅಂಬೇಡ್ಕರ್ ಅನುಯಾಯಿ. ನಾನು ಅಂಬೇಡ್ಕರ್, ನನ್ನ ಮನೆಯಾಗ ಅಂಬೇಡ್ಕರ್ ಪೂಜೆ ಮಾಡ್ತೀನಿ. ನಾನು ಹೀಗಾಯ್ತಿದ್ರು ನಾನು ಹೇಳ್ತಾ ನೀವೆಲ್ಲ ದಲಿತರು ಎತ್ತು ಕಟ್ತೀನಿ, ನಾಟಕ ಕಂಪ್ನಿ ನಡೆದಿಲ್ಲ. ನಾ ಏನು ಕಟ್ಟರ್ ಹಿಂದೂ ಅದೀನಿ. ಬಾಳಾ ಸಾಹೇಬ್ ಠಾಕ್ರೆ ಆದರ್ಶದಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶದಾರೆ, ನರೇಂದ್ರ ಮೋದಿ ನಮ್ಮ ಆದರ್ಶದಾರೆ. ಮುಂದೆ ಯಾರು ಆಗ್ತಾರೆ ನರೇಂದ್ರ ಮೋದಿ ನಂತರ? ಬುಲ್ಡೋಜರ್ ಬಾಬಾ. ಯಾವರೇ ನನ್ನ ಮಗ ಪಾಕಿಸ್ತಾನದಿಂದ ಡಮ್ಮೆ, ಪಾಕಿಸ್ತಾನ ಜೆಂಡ ಹಾರಿಸಿದ ಡಮ್ಮೆ ಗಣಪತಿ ಮ್ಯಾಗ ಕಲ್ಲು ಹೋಗಿದ್ರೆ ಬೇಡ. ಇದಕ್ಕಂದ್ರೆ ನಾವು ಹಿಂದೂಗಳು ಜೀವನ ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ನಾ ಇಷ್ಟು ಹೇಳ್ತೀನಿ, ನೀವು ಈಗಿಂದ ಹುಷಾರಾಗಿ. ಪಾಕಿಸ್ತಾನ ನಿಮಗೆ ಕೊಟ್ಟಿಲ್ಲ ಮಕ್ಕಳ. ಈ ದೇಶದ ಅನ್ನ ತಿಂತೀರಿ, ಈ ದೇಶದ ನೀರು ಕುಡಿತೀರಿ. ಹಿಂದೂ ಸಮಾಜದಷ್ಟು ದೊಡ್ಡ ಗುಣ ಇರುವಂಥದ್ದು ಜಗತ್ತಿನಲ್ಲಿ ಯಾವ ಧರ್ಮನೂ ಇಲ್ಲ. ವಸುದೇವ ಕುಟುಂಬಕಂ ಅಂತ ಹೇಳಂತ ಜಗತ್ತಿನಾಗ ಒಂದೇ ಒಂದು ಧರ್ಮ, ಸನಾತನ ಹಿಂದೂ ಧರ್ಮ. ನಮ್ಗೆಲ್ಲ ಏನ್ ವಿಚಾರ, ಅಕ್ಕಪಕ್ಕದವ್ರು ಕೂಡ ಒಂದು ಒಟ್ಟಿ ಒಳಗ ಹಂಚಿ ತಿಂದ್ರ ಕೆಲಸ. ಒಂದೇ ಮಾತ್ರಂ, ಒಂದೇ ಮಾತ್ರಂ. ನಾ ಹೋಗ ಯಾಕಂದ್ರೆ ಹೋಗ್ರಿ, ಅವಾಗ ಗಾಂಧಿ ಮಾಡಿಕೊಟ್ಟ ನನಗೆ ಒಂದು ದೇಶ. ಅದಕ್ಕೆ ಅಂಬೇಡ್ಕರ್ ಅವಾಗ ಹೇಳ್ಯಾರ, ಆ ಪುಣ್ಯಾತ್ಮ ಅಂಬೇಡ್ಕರ್ಗೆ ಹೈದರಾಬಾದ್ ನಿಜಾಮ್ ಒಂದು ಭೇಟಿ ಆಗ್ತಾನ. ಹೈದರಾಬಾದ್ ನಿಜಾಮ್ ಏನ್ ಹೇಳ್ತಾನ, ಅಂಬೇಡ್ಕರ್ ನೀ ಇಸ್ಲಾಮಕ್ಕೆ ಬಂದ್ಬಿಡು, ಅರ್ಧ ನಾನು ಆಸ್ತಿ ಕೊಡ್ತೀನಿ ಅಂತಾನ. ಅವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ನಾ ಬಂದ್ರೆ ನನ್ನ ಮರಿ ಮೊಮ್ಮಕ್ಕಳು ತಿನ್ನೋದು ಆಸ್ತಿ ಸಿಗ್ಬೋದು, ಆದ್ರೆ ಭಾರತದಲ್ಲಿರುವಂತ ದಲಿತರು ಅವ್ರ ಶೋಷಣೆ ಏನಿದೆ ನಿಲ್ಲುವುದಿಲ್ಲ. ನಾನು ಯಾವ ಕಾಲಕ್ಕೂ ಏನು ಹೊಡೆದಾಡ್ತಿದ್ರು ಹಿಂದೂಗಳು ಹೊಡೆದಾಡ್ತೀನಿ. ಒಂದಿಲ್ಲ ಒಂದು ದಿವಸ ಹಿಂದೂಗಳು ನಾ
ಬಾಬಾ ಸಾಹೇಬ್ ಹೇಳ್ತಾರೆ, ಒಂದಿಲ್ಲ ಒಂದು ದಿವಸ ಈ ದೇಶದ ಹಿಂದೂಗಳು ನಾವು ಅಂಬೇಡ್ಕರ್ ಅವ್ರ ಬಗ್ಗೆ ದಲಿತರ ಬಗ್ಗೆ ಮಾಡಿದ ತಪ್ಪು ಅನ್ಯಾಯ ಒಪ್ಕೊಂಡು ಪಶ್ಚಾತ್ತಾಪಟ್ಟು ಅವತ್ತು ಅಂಬೇಡ್ಕರ್ ಜಿಂದಾಬಾದ್ ಅನ್ನುವಂಥ ಕಾಲ ಬರ್ತದೆ. ಅಂಬೇಡ್ಕರ್ ಹೇಳ್ತಾರೆ ಅವತ್ತು SC ಮಾದೇವಪ್ಪ ನಮ್ಮ ಸಮಾಜ ಕಲ್ಯಾಣ ಮಂತ್ರಿ ಇದ್ರು, ಸಿದ್ದರಾಮಯ್ಯ ಇದ್ರು, ಡಾಕ್ಟರ್ ಪರಮೇಶ್ವರ್ ಇದ್ರು. ಅವಾಗ ನಾವು ಒಂದು ಪುಸ್ತಕ ಕೊಟ್ಟು ಕಳಿಸಿದೆ, ಸಾಮಾಜಿಕ ಸೂರ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ. ಅದಕ್ಕೆ ಹೇಳ್ತೀನಿ ಬಂಧುಗಳೇ, ನಾವು ದಲಿತರು, ಪರಿಶಿಷ್ಟ ಪಂಗಡ, ಈಗ ನೋಡ್ರಿ ಎಲ್ಲ ಕೂಡಿದವ್ರು ಎಲ್ಲ ಜನಾಂಗದವರಿದೆ. ಗಣಪತಿ ನಿಮ್ಮನ್ನ ಎಲ್ಲ ಕೂಡ್ಸಾನೆ ಬತ್ತ. ನೀವು ಗ್ಯಾರಂಟಿಗೆ ಆಸೆ ಬಿಟ್ಟಿದ್ರೆ ಇಲ್ಲಿ ಯಾರೂ ಬರ್ತಿದ್ದಿಲ್ಲ. ಎಲ್ಲರೂ ಯಾಕೆ ಬಂದಿರಂದ್ರೆ ಹಿಂದೂಗಳು ಒಂದಾಗಬೇಕು. ಹಿಂದೂಗಳು ಒಂದಾಗಬೇಕಾದ್ರೆ ಅಂಬೇಕ ಎಲ್ಲರೂ ಒಂದದೀವಿ. ನಾವೆಲ್ಲ ಹಿಂದೂ, ನಾವೆಲ್ಲ ಹಿಂದೂ. ಇನ್ನು ಮ್ಯಾಗ ನಾವು ಎಲ್ಲರೂ ಕೂಡಿ ಪ್ರತಿಜ್ಞೆ ಮಾಡೋಣ, ಯಾರ ಮನೆಯಾಗೂ ಅಸ್ಪೃಶ್ಯತೆಯನ್ನು ಆಚರಣೆ ಮಾಡೋದಿಲ್ಲ. ಎಲ್ಲರನ್ನ ನಮ್ಮ ಅಣ್ಣತಮ್ಮರನ್ನು ಕರೆದು ಊಟ ಮಾಡಿಸಿ ಅವ್ರ ಜೊತೆಗೆ ನಮ್ಮ ಸುಖ ದುಃಖ ಹಂಚುವಂತ ಕೆಲಸ ಮಾಡಿದಾಗ ಮಾತ್ರ ಇವತ್ತು ಗಣೇಶ ಚತುರ್ಥಿ ಸಾರ್ಥಕ ಆಗ್ತದೆ. ಅದಕ್ಕೆ ಬಂಧುಗಳೇ, ಇವತ್ತೆಲ್ಲ ಇಷ್ಟು ಜನ ಸೇರಿರಲ್ಲ, ಕೆಲವೊಂದು ಮಂದಿ ಭಯಂಕರ ಕಸಿವಿಸಿ ಏನಂತಾರ, ಎಲ್ಲೋ ಗಣಪತಿ ಕೂಡಿಸಿರ್ತಾರ, ನೀವು ಎತ್ತಾಳು ಹೋಗಿ ಅಲ್ಲಿ ಭಾಷಣ ಮಾಡಿರ್ತಾನೆ. ನಾನು ಹಂಗಾದ್ರೆ ನಿಮ್ಮನ್ನ ಕರೆಯಲ್ಲ ಪಾಪ. ಇಡೀ ಕರ್ನಾಟಕ ನಮ್ಗೆ ಕರಿಯಾಕತ್ತಾರ ಅಂದ್ರೆ ಜನರಿಗೊಂದು ವಿಶ್ವಾಸ ಐತಿ. ಈ ಯತ್ನಾಳ್ ಏನ್ ಮಾತಾಡ್ತಾರೆ, ಮುಂದೆ ಮಾತಾಡ್ತಾರೆ, ಹಿಂದೆ ಗಂಗಾ ಚಾಕು ಹಾಕೋದಿಲ್ಲ. ಕಟ್ಟರ್ ಹಿಂದೂ ಅಲ್ಲ. ಕೆಲವೊಂದು ನನ್ನ ಮಕ್ಕಳು ನಾನು ಜಮೀರ್ ಅಹ್ಮದ್ ಖಾನ್ ಫೋಟೋ ಹಾಕ್ಲಾಕತ್ತಾರೆ ಕೆಲವೊಂದು ಫೇಸ್ಬುಕ್ನಾಗ. ಜಮೀರ್ ಅಹ್ಮದ್ ಖಾನ್ಗೆ ನನಗೆ ಮೀಟಿಂಗ್ ಹಾಕಾಯ್ತು ಅಂದ್ರೆ ಜಮೀರ್ ಅಹ್ಮದ್ ಖಾನು ಒಂದು ರೂಲ್ಸ್ ಮಾಡಿದ್ದ ಮೈನಾರಿಟಿ ಬಿಟ್ಟಾಗ. ಏನಂದ್ರೆ ಮೈನಾರಿಟಿ ಫಂಡ್ ಏನು ಬರ್ತದಲ್ಲ, ಅದರಲ್ಲಿ 80% ಮುಸಲ್ಮಾನರಿಗೆ, 10% ಕ್ರಿಶ್ಚಿಯನ್ರಿಗೆ, ಇನ್ನು 10% ಜೈನರು, ಬೌದ್ಧರು, ಸಿಖ್ರು, ಪಾರ್ಸಿಗಳು. ನಾವು ವಿಧಾನಸಭೆಗೆ ಗಲಾಟೆ ಮಾಡಿದೆ ಬೆಳಗಾವಿ ಅಧಿವೇಶನದಾಗ. ಯಾರು ಅಲ್ಪಸಂಖ್ಯಾತರಂದು ಒಂದೇ, ಅವರು ಕ್ರಿಶ್ಚಿಯನ್ ಇರಲಿ, ಮುಸಲ್ಮಾನ್ ಇರಲಿ, ಜೈನ್ ಇರಲಿ, ನಮ್ಮ ಪಾರ್ಸಿ ಇರಲಿ, ಬೌದ್ಧ ಇರಲಿ, ಯಾರ್ದು ಮೊದಲ ಅಪ್ಲಿಕೇಶನ್ ಬರ್ತದೆ ಅವ್ರಿಗೆ ನೀವು ಕೊಡ್ಬೇಕಂತ ಜಗಳ ಆದಾಗ ಜಮೀರ್ ಅಹ್ಮದ್ ಖಾನ್ ಎಲ್ಲ ಎತ್ತಾಳ್ ಸಾಹೇಬ್ರೆ ನನ್ನ ಚೇಂಬರ್ಗೆ ಬರ್ರಿ, ನಾ ಅದನ್ನು ಸರಿಪಡಿಸ್ತೀನಿ ಅಂದಾಗ ನಾವು ಅವ್ರ ಚೇಂಬರ್ಗೆ ಹೋಗಿದ್ದೆ. ಜೈನರ ಪರವಾಗಿ ಮಾತಾಡಿದೆ, ಕ್ರಿಶ್ಚಿಯನ್ರ ಪರವಾಗಿ ಮಾತಾಡಿದೆ, ಬೌದ್ಧರ ಪರವಾಗಿ ಮಾತಾಡಿದೆ. ಅವತ್ತೇ ಆ ಇದನ್ನ ಏನು ಸರ್ಕ್ಯುಲರ್ ತೆಗೆದಿಲ್ಲ ರದ್ದುಪಡಿಸಿದೆ. ಹಿಂಗಾಗಿ ನಾನು ಜಮೀರ್ ಅಹ್ಮದ್ ಖಾನ್ ಮನೆಗೆ ಹೋಗೇನು ಬಿರಿಯಾನಿ ತಿಂದಿಲ್ಲ, ಕರ್ನಾಟಕ ಸರ್ಕಾರದ ಚಾ ಕುಡ್ದೀನಿ. ಜಮೀರ್ ಅಹ್ಮದ್ ಖಾನು ಅದೇನು ಸೆಕ್ಷನ್ ಇತ್ತು ತಪ್ಪು ವಕಫ್ದಾಗ ನಾ ಹೆಂಗ್ ಮಾತಾಡೀನಿ ಬೆಂಗಳೂರು ವಿಧಾನಸೌಧದಾಗ. ಇವತ್ತು ನಮ್ಮ BV ನಾಯಕರು, ಶಿವರಾಜ್ ಪಾಟೀಲ್ರು, ಧಾರವಾಡ ಬಸವನಗೌಡರು ಮಾತಾಡಿದ್ರಿ ವಕಫ್ದಾಗ. ನಾವೆಲ್ಲ ಎಂತ ಹೋರಾಟ ಮಾಡಿದ್ವಿ ವಕಫ್. ಇಲ್ಲಿ ಬಂದಾಗ 4-5 ಮಂದಿ ಕೂಡಿದ್ರಿ. ಇವತ್ತ ನಾವು ವಕಫ್ದ ಹೋರಾಟ ಮಾಡಿದೀವಿ. ಎಷ್ಟು ಲಕ್ಷಾಂತರ ರೈತರ ಜಮೀನು ಉಳಿತಿಲ್ಲ. ಇವತ್ತು ಸುಪ್ರೀಂ ಕೋರ್ಟ್ ಸಹಿತ ಹೇಳೈತಿ, ಕೇಂದ್ರ ಸರ್ಕಾರ ವಕಫ್ ಅಮೆಂಡ್ಮೆಂಟ್ ತರಲಿಕ್ಕೆ ಸಂಪೂರ್ಣ ಅಧಿಕಾರ ಇದೆ ಅಂತ ಹೇಳಿ ಇವತ್ತು ವಕಫ್ದಿಂದ ಎಷ್ಟೋ ರೈತರು ಜಮೀನು ಕಳ್ಕೊತಾ ಇದ್ರು. ಒಂದು ಊರಾಗ ರಾಯಚೂರು ಜಿಲ್ಲಾದಾಗ ನಮ್ಮ BV ನಾಯಕರು ಹೇಳಿದ್ರು, ಒಂದು ವಾಲ್ಮೀಕಿ ಭವನ ವಕಫ್ ಆಗಿತ್ತು, ವಾಲ್ಮೀಕಿಗಳು ಫಿರ್ಸಿದ್ರು ಅಂತಾಳೆ, ಅಲ್ಲಿ ಹೋಗ್ಲಿಲ್ಲ, ಒದಿತಾರಂತೆ. ಹಿಂಗ ಎಷ್ಟು ರೈತರು ಇಲ್ಲ. ರೈಲ್ವೆ ಇದ್ರಾಗ ಅಕ್ವಿಜೇಷನ್ ಆಗಿತ್ತು, ಪರಿಹಾರ ಸಿಗ್ತಾ ಇಲ್ಲ, ಎಲ್ಲ ಒಕ್ಕಪಟ್ಟು ಬರ್ತಿದ್ರು. ಆದ್ರೆ ಇವತ್ತು ನಮ್ಮೆಲ್ಲ BV ನಾಯಕರು ಎಲ್ಲರೂ, ರಮೇಶ್ ಜಾರಕಿಹೊಳಿ ಅವರು, ಅರವಿಂದ್ ಲಿಂಬಾವಳಿ ಅವರು, ನಮ್ಮ ಕುಮಾರ್ ಬಂಗಾರಪ್ಪ ಎಲ್ಲರೂ ಕೂಡಿ ಇವತ್ತು ಹೋರಾಟ ಮಾಡಿದ್ರ ಫಲ ಇವತ್ತು ವಕಫ್ ಕಾನೂನು ದೇಶಕ್ಕೇನೆ ಇವತ್ತು ತಿದ್ದುಪಡಿ ತರುವಂತ ಕೆಲಸ ನಾವು ಮಾಡಿದ್ದೀವಿ ಬಂಧುಗಳೇ. ಅದಕ್ಕೆ ಬಂಧುಗಳೇ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಇನ್ನು ಮುಂದಿನ ದಿವಸ 2028 ಕರ್ನಾಟಕಕ್ಕೆ ಒಬ್ಬ ಬುಲ್ಡೋಜರ್ ಬಾಬಾ ಬೇಕೋ ಇಲ್ಲ?
ಮಾತಾಡಿದ್ದೀನಿ. ಅವಾಗ ಪಾಪ ನಾನು ಇವತ್ತು ಯುಟಿಕಾದನ್ನ ನಾನು ಅವರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದ್ರೆ ನಾ ಮಾತಾಡುವಾಗ ಪಾಕಿಸ್ತಾನದ ಪರವಾಗಿ ಘೋಷಣೆ ಕೊಟ್ಟವ್ರ ಬಗ್ಗೆ ನಾನು ಬೈತಾ ಇದ್ದೆ. ಅವರ ತಾಯಿಗಣ್ಣ ನನ್ನ ಮಕ್ಕಳು ಆರಾಮ್ಕೋರು ಅದು ಮಾತಾಡುವಾಗ ನಮ್ಮ ಬಸವರಾಜ ರೆಡ್ಡಿ ಅಧ್ಯಕ್ಷರು ಮಾಡಿದ್ರು. ಏನಂತೇಳಿ ಎತ್ತಡ್ರಿಗೆಲ್ಲ ಬೈಬಾರ್ದು ಅಂತ. ಅವಾಗ ಯುಟಿಕಾದ್ರೆ ಹೇಳಿದ್ರು ಎತ್ತಾಳರು ಸಂಪೂರ್ಣ ನಾನು ಅವಕಾಶ ಕೊಟ್ಟಿನಿ, ಪಾಕಿಸ್ತಾನಕ್ಕೆ ಯಾವ ಶಬ್ದದಿಂದ ಬೈತಾರ ಬಯಲಾಕತ್ತ. ಒಬ್ಬ ಸ್ಪೀಕರ್ ಯುಟಿಕಾದರನ್ನ ನನ್ನ ಪರವಾನಗಿ ಕೊಡ್ತಾರ, ನಮ್ಮೊಬ್ಬ ಹಿಂದೂ ವಿರೋಧ ಮಾಡ್ತಾರ. ಈ ಹಿಂದೂಗಳೊಳಗೆ ಕೆಲವೊಂದು ಕಟ್ಟಡ ನನ್ನ ಮಕ್ಕಳ ಹಂಗಾದ್ರೆ ಎತ್ತಾಳಿರ್ಗೋ ಟ್ರೋಫಿ ಹಾಕೋರು ಹೊಟ್ಟು ಹಾಕ್ಬೇಡ ಹೇಳ ಅಂದೀನಿ ಅಂದೀನಿ ಅಂದೀನಿ. ಅದಕ್ಕೆ ನಾವೆಲ್ಲ ಒಂದಾಗಿ ಅಂದ್ರೆ ಕರ್ನಾಟಕದಲ್ಲಿ ಮುಂದಿನ ಸಲ ಸರ್ಕಾರ ಯಾರು ಎಲ್ಲರೂ ಒಂದು ಸೈಡ್ ಈಗೇನು ಗ್ಯಾರಂಟಿ ಕೊಡ್ತಾರೆ ಎಲ್ಲ ತೋರಿ 20 ಗಂಟೆಗೆ ಅವ್ರಿಗೆ ಗ್ಯಾರಂಟಿ ಮುಗಿಸಿದ ನಮ್ಮ ಗ್ಯಾರಂಟಿ ಚಾಲು ಆಗುದಲ್ಲ. ಅವರೇನು ಅವ್ರ ಅಪ್ಪನ ಮನೆಯಿಂದ ಕೊಡುವುದಿಲ್ಲ. ನಿನ್ನಾಗೆ 1,15,000 ಕೋಟಿ ರೂಪಾಯಿ ಸಾಲ ಮಾಡ್ಯಾರ. ನಾ ಹೇಳ್ದ ಸಿದ್ದರಾಮಯ್ಯ ಮೊನ್ನೆ ಬಜೆಟ್ ಮ್ಯಾಗ ಅಲ್ಲ ಸಿದ್ದರಾಮಯ್ಯನವ್ರೆ, ಈಗ 1,15,000 ಕೋಟಿ ಮಾಡೀರಿ. ಪಾಪ ವಾಲ್ಮೀಕಿ 184 ಕೋಟಿ ದಲಿತರು ನಾಚಿಕೆ ಆಗುದಿಲ್ಲ. ಆ ಕೋಳಿ ಒಟ್ಟು ಸಮಾಜದ್ದು ದಲಿತರು ರೊಕ್ಕ ತಿಂತಾರಿ ಅಂತ ಪಾಪ ಹತ್ತೈತಿ. ಪಾಪ ನಾ ಹೇಳ ಸಿದ್ದರಾಮಯ್ಯನವರಿಗೆ 185 ಕೋಟಿ ರೂಪಾಯಿ ಬರೇ ಒಬ್ಬ ವಾಲ್ಮೀಕಿ ಬಡವನಿಗೆ ಒಂದು ಪರಿವಾರಕ್ಕೆ 1 ಲಕ್ಷ ನೀವು ಹಂಚಿದ್ರಂದ್ರ 18,500 ಕುಟುಂಬಗಳಿಗೆ 1 ಲಕ್ಷ ರೂಪಾಯಿ ಹೋಗ್ತಾ ಇತ್ತು. ಅದನ್ನ ತಂದು ಇಲ್ಲಿ ಬಳ್ಳಾರ್ಯಾಗ ಬಂಗಾರ ಅಂಗಡಿಯಾಗ ದಾರು ಅಂಗಡಿಯಾಗ ಒಂದು MP ಆರಿಸ್ತರ್ಲಾಕ ಇವತ್ತು ನಾವು ಕೇಸ್ ಹಾಕಿದೀವಿ. ನಾವೆಲ್ಲ ಬೀವಿನ ಹಾಕಿ ಎಲ್ಲ ಕೊಡಿ ಕೇಸ್ ಹಾಕಿ ಇವತ್ತು ನೋಡಿ CBI ಎಲ್ಲ ಹೇಳ ಭಾಳ ದೊಡ್ಡ ಹಗರಣ. ಇವತ್ತೇ CBI ನಾನು ಹೈಕೋರ್ಟಿಗೆ ಹೋಗಿ ಇದು ತೊಗೊಂಡ್ಬಂದು CBI ಮಾಡ್ಬೇಕಂತ. ಇವತ್ತು ಗೋವಿ ವಾಟರ್ ಸಮಾಜದ ರೊಕ್ಕ ತಿಂತೀವಿ, ನಾಚಿಕೆ ಆಗೋದಿಲ್ಲ. ಅಲ್ಲಿಂದ 25,000 ಕೋಟಿ ರೂಪಾಯಿ SCP TSP ಹಣ ಈ ಗ್ಯಾರಂಟಿಗಳಿಗೆ ಹಾಕೊಟ್ಟಾರ. ಹಾಗಾದ್ರೆ ದಲಿತರು ಉದ್ದಾರ ಹೆಂಗಾಗ್ತಾರ್ರಿ? ದಲಿತರು ಬಾಯಿ ತೆಗೆದು ಅಹಿಂದ ಇಲ್ಲ ಒಂದೇ ಉಳಿದದ ಹಿಂದ ಪೂರ್ತಿ ಅಂದ್ರೆ ಇದನ್ನೆಲ್ಲ ನೀವು ತಿಳ್ಕೋಬೇಕು. ಬಂಧುಗಳೇ, ಮುಂದಿನ ದಿವಸದಾಗ ಒಂದು ಹೊಸ ರಾಜಕೀಯ ಒಂದು ಶಕ್ತಿ ಕರ್ನಾಟಕದಲ್ಲಿ ಬೇಕಾಗಿದೆ. ನಾವೆಲ್ಲರೂ ಕೂಡಿ ನಮ್ಮ BV ನಾಯಕರು MLA ಆಗ್ಬೇಕು, ಮತ್ತೆ ಶಿವರಾಜ್ ಪಾಟೀಲ್ ಬಳಿ ಬರ್ಬೇಕು, ಮತ್ತೆ ಯಾರ್ಯಾರು ಹೊಸ ಗಿಡು ನಮ್ಮವ್ರು ಬರ್ಬೇಕು. ಕರ್ನಾಟಕದಾಗ ಎಂಥ ಸರ್ಕಾರ? ಬುಲ್ಡೋಜರ್ ಸರ್ಕಾರ, ಅಭಿವೃದ್ಧಿ ಸರ್ಕಾರ. ಪಾಕಿಸ್ತಾನ ಅಂತಿದ್ದಾಬಾದ್ ಮಾಡಬೇಕು. ನಮ್ಮ ಸರ್ಕಾರ ಪೊಲೀಸರಿಗೆ ಫುಲ್ ಪನಿಷ್ಮೆಂಟ್. ಪೊಲೀಸರಿಗೆ ಹಂಗೆಲ್ಲ ಹೇಳಿದವರು ವಿಧಾನಸೌಧಕ್ಕೆ ಬರ್ತಾರ, ಪೊಲೀಸರನ್ನ ಅಂಜಿಸೊಳಗೆ ಬರ್ತಾರೆ. ಏನು ಪಾಕಿಸ್ತಾನದ ವಿಧಾನಸೌಧ ಮಾಡ್ದಂಗೆ ಮಾಡ್ಯಾರ. ಹಿಂಗ ಪೊಲೀಸರ ಮೇಮ್ಯಾಗ ಹೋಗ್ತು. ನಾ ಏನಾರ ಮುಖ್ಯಮಂತ್ರಿ ಇದ್ದ ಪೊಲೀಸರ ಮೇಮ್ಯಾಗ ಹೋಗಿದ್ರೆ ಅಲ್ಲೇ ಎನ್ಕೌಂಟ್ರೆ. ಪೊಲೀಸರು ಸೈನಿಕರು ನಮ್ಮನ್ನ ಇವತ್ತು ರಕ್ಷಣೆ ಮಾಡೋರು ಯಾರು? ಈ ದೇಶನಾಗ ದೇಶದೊಳಗ ಪೊಲೀಸರು, ದೇಶದೊಳಗ ನರೇಂದ್ರ ಮೋದಿಯವರು ಬಂದಾಳ ಸೈನಿಕರಿಗೆ ಬುಲೆಟ್ ಪ್ರೂಫ್ ಕೊಟ್ಟರು. ಆಪರೇಷನ್ ಸಿಂಧೂರ್ ಹೆಂಗ್ ಮಾಡಿದ್ರು ಬರೋಬ್ಬರಿ. ಅವು ಎಲ್ಲಿ ಕೂತಿದ್ವಲ್ಲ ಲಪನ್ ಸುಳಿ ಮಕ್ಕ ಅಲ್ಲೇ ಹೋಗಿ ಧರ್ಮ ತಂದು ಆಪರೇಷನ್ ಸಿಂಧೂರ್ ನಮ್ಮ ಹಿಂದೂ ಹೆಣ್ಣು ಮಕ್ಕಳ ಕುಂಕುಮ ಅಳಗಿಸುವ ಕೆಲಸ ಏನ್ ಮಾಡಿದ್ರಲ್ಲ, ಇವತ್ತು ನರೇಂದ್ರ ಮೋದಿಯವರು ನಮ್ಮ ಹಿಂದೂಗಳ ಹೆಣ್ಣು ಮಕ್ಕಳ ಕುಂಕುಮನ ರಕ್ಷಣೆ ಮಾಡೋ ಕೆಲಸ ಇವತ್ತು ಭಾರತದಲ್ಲಿ ಯಾರಾದ್ರೂ ಮಾಡಿದ್ರೆ ಅದು ನರೇಂದ್ರ ಮೋದಿ. ನರೇಂದ್ರ ಮೋದಿಯವರು ಈ ದೇಶದಲ್ಲಿ ಒಂದು ಬದಲಾವಣೆಯನ್ನು ತಗೊಂಡ್ಬಂದಾರಲ್ಲ. ನಾನು ಎಲ್ಲರಿಗೂ ಬೈಲಕ್ಕೆ ಹೋಗಲಿಲ್ಲ, ಯಾರು ತಪ್ಪು ಮಾಡ್ಯಾರ ಅಷ್ಟೇ ಬೈತಿರ್ತೀನಿ.
ಮಾಡಿದ ಚಲೋನೇ ಅನ್ಬೇಕ ಇಲ್ಲ? ಅಮೇರಿಕದ ಅಧ್ಯಕ್ಷ ಯಾಕೆ ಸಿಗ್ಲಾಕತ್ತ ನೀವು ನೋಡ್ರಿ ಇಲ್ಲ? ಈ ತಾನೇ ನಾ ಏನ್ ನನ್ನ ಮತ್ತೇನಂತೇಳಿ ಮೋದಿ ಈಸ್ ಮೈ ಫ್ರೆಂಡ್, ಗುಡ್ ಫ್ರೆಂಡ್. ಯಾವಾಗ ಚೀನಾ ಜಪಾನ್ಗೆ ಹೋದ್ರಲ್ಲ ಮೋದಿಯವರು ಗುರ್ತಾಯ್ತು ರಷ್ಯಾಕ, ಅಂದ್ರ ಇಂಥ ಒಬ್ಬ ಶಕ್ತಿಶಾಲಿ ಪ್ರಧಾನಿ ಬೇಕು. ಕರ್ನಾಟಕದಲ್ಲಿ ಯೋಗಿ ಆದಿತ್ಯನಾಥನಂತ ಒಂದು ಸರ್ಕಾರ ಬೇಕು. ಅದಕ್ಕೆ ಇಲ್ಲೆಲ್ಲ ಕೂಡಿದಂಥ ಜನ ಇನ್ನು 2.5 ವರ್ಷ ಐತಿ. ಮುಂದಿನ ಗಣಪತಿ ಒಳಗಾಗಿ ಸಿದ್ದರಾಮಯ್ಯ ಈ ಸಲ ಡಿಜೆ ಏನೇನು ಪರ್ಮಿಷನ್ ಪೊಲೀಸರು ಕಿರ್ಕಿರಿ ಏನ್ ಮಾಡ್ಯಾನ ಸರಿ ಮಾಡ್ಕೊಳ್ಬೇಕಂದ್ರ ಮುಂದಿನ ಗಣಪತಿ ಸಿದ್ದರಾಮಯ್ಯ ಸರ್ಕಾರ ರಾಜ್ಯದಾಗಿರುವುದಿಲ್ಲ. ಯಾಕಂದ್ರೆ ನೇಪಾಳದಾಗ ಯಾಕೆ ಕುಡಿಲಕತ್ತಾರ ರಾಜಕಾರಣಿಗಳು ಗುರ್ತೇನೋ ತಿಂದು ನನ್ನ ಮಕ್ಕಳು ಅಪ್ಪ ಮಕ್ಕಳು ಎಲ್ಲರೂ ಲುಟಿ ಮಾಡಿ ಹುಡುಗರಿಗೆ ಸಿಟ್ಟು ಬಂತು. ಈ ಮಕ್ಕಳು ಇವರೇ ಹೊಡಿಲಕತ್ತಾರ ಅಂತೇಳಿ ಈಗ ಅವ್ರು ಹೊಡಿಲಕತ್ತಾರ. ಹಿಂಗೆ ಸಿದ್ದರಾಮಯ್ಯ ಹಿಂಗೆ ಮಾಡಿದ್ರಂದ್ರ ಏನೇ ನಮ್ಮ ಹುಡುಗರೆಲ್ಲ ವಿಧಾನಸೌಧಕ್ಕೆ ಬರ್ತಾರ ವಿಚಾರಲ್ಲಿ. ಅದಕ್ಕೆ ಸುಮ್ಮ ಹಿಂದೂಗಳ ಭಾವನೆಗಳಿಗೆ ಯಾವಾಗಲೂ ನೀವು ತೊಂದರೆ ಮಾಡಿದ್ರೆ ಸಿದ್ದರಾಮಯ್ಯನವರೇ ನೀವು ಬರೀ ಸಾವಿರ ಬೆನ್ನು ಹತ್ತಿದ್ರಾಗ ನಮ್ಮ ಮಂದಿ ತಯಾರಾಗ್ಯಾಗ, ಹಿಂದೂ ಸಮಾಜ ತಯಾರಾಗ್ಯದ. ಜೈ ಶ್ರೀರಾಮ್. ಸನಾತನ ಹಿಂದೂ ಧರ್ಮಕ್ಕೆ, ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರಿಗೆ, ದೇಶಭಕ್ತ ನರೇಂದ್ರ ಮೋದಿ ಅವರಿಗೆ, ಯೋಗಿ ಆದಿತ್ಯನಾಥರಿಗೆ ಎಲ್ಲರಿಗೂ ಶರಣಾರ್ಥಿ ನಮಸ್ಕಾರ. ಇನ್ನು ಮುಂದೆ ಬುಲ್ಡೋಜರ್ ಬಾಬ ಉತ್ತರ ಪ್ರದೇಶದಾಗ ಕರ್ನಾಟಕ ಬುಲ್ಡೋಜರ್ ಗೌಡ ನಮಗೆ ಯಾತ್ನಾಳ್ ಸಾಹೇಬರಿಗೆ ಅನಂತ ಧನ್ಯವಾದಗಳನ್ನು ನೀಡಕ್ಕೆ ಬಯಸ್ತೇನೆ. गाइस आप लोगों ने देखा ना भाई अपने हिंदू सनातनी शेर को भाई दहाड़ते हुए, भाई काफ़ी अच्छा स्पीच था। और भाई उनकी स्पीच काफ़ी अच्छी थी, हम लोगों ने सुनी भाई, और हर एक बात काफ़ी पॉइंट की बात की थी उन्होंने। मेरा बात भाई सच होता है झूठ भाई, और भाई सच में हर एक बात पॉइंट की थी, काफ़ी अच्छा लगा भाई, काफ़ी अच्छा काम कर रहे हैं भाई, फुल सपोर्ट है अपने तरफ से। तो और गाइस मैं उनसे मिल तो नहीं पाया बट उनको देख लिया ना भाई, यही काफ़ी बहुत बड़ी बात थी अपने लिए, और बहुत अच्छा लगा भाई स्पीच वगैरह सुन के, काफ़ी अच्छा लगा। ठीक है, बाकी आप लोग कमेंट करके ज़रूर बताना आप लोग आए थे या नहीं और उनको देखा या नहीं, कमेंट ज़रूर करो फटाफट से।